ಔರಾದ್ ತಾಲೂಕಿನ ದಲಿತ ಅಧಿಕಾರಿಗೆ ಶಾಸಕ ಪ್ರಭು ಚೌಹಾಣ್ ಇಂದ ಧಮ್ಕಿ. ಕಾಂಗ್ರೆಸ್ ಮುಖಂಡ ಸುಧಾಕರ್ ಕುಳ್ಳೂರ ಖಂಡನೆ. ಔರಾದ ತಾಲೂಕಾ ಶಾಸಕ ಪ್ರಭು ಚೌಹಾಣ್ ಅವರು ಇಂದು ಗ್ರಾಮ ಸಂಚಾರ ನಡೆಸುತ್ತಿರುವ ಸಂದರ್ಭದಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಅವರಿಗೆ ಮನಸ್ಸಿಗೆ ಬಂದಂತೆ ಏಕವಚನದಲ್ಲಿ ಬೈಯುತ್ತಿರುವ ಜೊತೆಗೆ ನೇರ ಧಮ್ಕಿ ಕೂಡ ಹಾಕಿದ್ದಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಶಾಸಕರು ಅಧಿಕಾರಿಗಳಿಗೆ ಈ ರೀತಿ ಬಹಿರಂಗವಾಗಿ ಸಾರ್ವಜನಿಕರ ಎದುರೇ ಅವಮಾನಿಸುವುದು, ಧಮ್ಕಿ ಹಾಕುವುದು ಮಾಡಿದರೆ ಎಷ್ಟರಮಟ್ಟಿಗೆ ಸರಿ? ಅದರಲ್ಲೂ ವಿಶೇಷವಾಗಿ ಪ್ರಭು ಚೌಹಾಣ್ ಅವರು ದಲಿತ ಅಧಿಕಾರಿಗಳನ್ನು ಗುರಿಯಾಗಿಟ್ಟುಕೊಂಡು ಪದೇ ಪದೇ ಅವರಿಗೆ ಕಿರುಕುಳ ನೀಡುವುದು, ಈ ರೀತಿ ಅವಮಾನಿಸುವುದು ಮಾಡುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲೂ ಕೂಡ ಕೃಷಿ ಇಲಾಖೆಯ ಒಬ್ಬ ದಲಿತ ಅಧಿಕಾರಿಯನ್ನು ಏಕವಚನದಲ್ಲಿ ನಿಂದಿಸಿದ್ದಾರೆ ಮತ್ತು ತಾಲೂಕಿನಿಂದ ಬೇರೆ ಕಡೆ ವರ್ಗಾವಣೆ ಮಾಡಲು ಶಿಫಾರಸ್ಸು ಮಾಡಿ ಅವರನ್ನು ಅವಮಾನಿಸಿದ್ದಾರೆ. ಈ ತರ ಪದೇ ಪದೇ ಅಧಿಕಾರಿಗಳಿಗೆ ಶಾಸಕ ಪ್ರಭು ಚೌಹಾಣ್ ಅವಮಾನಿಸುತ್ತಾ, ನಿಂದಿಸುತ್ತಾ ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ. ಅಧಿಕಾರಿಗಳು ಶಾಸಕರ ಮನೆಗೆ ಹೋಗಿ ಭೇಟಿಯಾಗಬೇಕು, ಭೇಟಿಯಾಗಿದ್ದ ಅಧಿಕಾರಿಗಳು ಮಾತ್ರ ತಾಲೂಕಿನಲ್ಲಿ ಕೆಲಸ ಮಾಡಬೇಕು, ಶಾಸಕರಿಗೆ ಭೇಟಿಯಾಗಿಲ್ಲ ಅಂದರೆ ಈ ತರಹ ಸಾರ್ವಜನಿಕರ ಮುಂದೆ ಅವರನ್ನು ಅವಮಾನಿಸುವುದು ಮತ್ತು ತಾಲೂಕಿನಿಂದ ವರ್ಗಾವಣೆ ಮಾಡುವುದು ಮಾಡುತ್ತಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಅವರ ಮಾತಿನ ಶೈಲಿ ಯಾವ ರೀತಿ ಇದೆ ಎಂಬುದನ್ನು ಒಂದು ವಿಡಿಯೋದಲ್ಲಿ ನಾವು ತೋರಿಸುತ್ತಿವೆ ಮತ್ತು ಮಾನ್ಯ ದಂಡಾಧಿಕಾರಿಗಳಿಗೂ ಕೂಡ ಏಕವಚನದಲ್ಲಿ ಮಾಶೆಟ್ಟಿ ಎಂದು ಮಾತನಾಡುತ್ತಾರೆ. ಇಂಥ ಶಾಸಕರು ಇದ್ದರೆಷ್ಟು ಹೋದರೆಷ್ಟು ಒಬ್ಬ ದಂಡಾಧಿಕಾರಿಗಳಿಗೆ ಈ ತರ ಮಾತಾಡ್ತಾರೆ ಅಂದ್ರೆ ಸಾರ್ವಜನಿಕರಿಗೆ ಯಾವ ತರಹ ಮಾತಾಡ್ತಾರೆ ಎಂಬುದನ್ನು ಗಮನಿಸಬೇಕಾಗಿದೆ. ನಿರ್ಭಯದಿಂದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಕೆಲಸ ಮಾಡಲು ಆಗುತ್ತಿಲ್ಲ, ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸುಧಾಕರ ಕುಳ್ಳೂರ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಅಧಿಕಾರಿಗಳಿಗೆ ಕ್ಷಮೆಯಾಚಿಸಬೇಕು ಮತ್ತು ತಾಲೂಕಿನ ಎಲ್ಲಾಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ನಡೆಸಿಕೊಳ್ಳಬೇಕು. ಅಧಿಕಾರಿಗಳು ತಪ್ಪು ಮಾಡಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ, ಅದನ್ನು ಬಿಟ್ಟು ಎಲ್ಲರೂ ಎದುರು ಅವಮಾನಿಸಿದರೆ ಮತ್ತು ಏಕವಚನದಲ್ಲಿ ನಿಂದಿಸಿದರೆ ಶಾಸಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸುಧಾಕರ್ ಕುಳ್ಳೂರ ತಿಳಿಸಿದ್ದಾರೆ. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಬರೀ ಬಂದಿದ್ದಾರೆ 10 ವರ್ಷದಿಂದ ನಾನು ಎಂ ಎಲ್ ಇದ್ದೀನಿ. ರಿಪೋರ್ಟ್ ಕೊಟ್ಟಿದ್ರಿ, ಕೊಡ್ತೀರಿ, ಜುಡ ಕೊಡ್ತೀರಿ. ಒಂದ್ ಬೂತ್ ಇಲ್ಲಿ 9 ಓಟ್ ಅವ್ರಿಗೆ ಮಾಸ್ಟರ್ ಅವ್ರಲ್ಲಿ ಬರ್ತಾರ. ಏನಂದ್ರೆ ಇಂಪ್ಲಿಮೆಂಟ್ ಆಗಬಾರ್ದು, ವಾಪಸ್ ಫೈಲ್ ಬರ್ಬೇಕು, ವಾಪಸ್ ಹೋಗ್ಬೇಕು, ಟೈಮ್ ಹಾಕ್ಬೇಕು, ಆಗ್ಬೇಕು. ಹಿಂಗ ಪ್ಲಾನ್ ಮಾಡ್ತಾರೆ ನೋಡಿ ಆಫೀಸರ್ ಅವ್ರಿ, ತಾಲೂಕು ಆಫೀಸರ್ ಹಿಂಗ ಅವ್ರಿ ತಹಸೀಲ್ದಾರ್ ಇದೀರಿ ಹೇಳ್ರಿ, ತಾವು ಎಷ್ಟು ನಾವು ಎಷ್ಟು. ಔರಾದ್ ತಾಲೂಕಿನ ಶಾಸಕರು ಮಾಜಿ ಸಚಿವರು ಆದ ಪ್ರಭು ಚೌಹಾಣ್ ಅವರು ಇಂದು ಗ್ರಾಮ ಸಂಚಾರ ನಡೆಸುವ ಸಂದರ್ಭದಲ್ಲಿ ವಿಷಯವೊಂದಕ್ಕೆ ಸಂಬಂಧಪಟ್ಟಂತೆ ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಏಕವಚನದಲ್ಲಿ ನಿಂದಿಸುವುದಲ್ಲದೆ ಅವರನ್ನು ಅವಮಾನಿಸುವುದರ ಜೊತೆಗೆ ನೇರವಾಗಿ ಧಮಕಿ ಹಾಕಿರುವ ವಿಡಿಯೋ ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಾ ಇದೆ. ಮಾನ್ಯ ಶಾಸಕರಾದ ಪ್ರಭು ಚೌಹಾಣ್ ಅವರೇ, ತಮಗೇನಾದರೂ ನೈತಿಕತೆ ಇದೆಯಾ? ತಾವೇ ಸಂವಿಧಾನದ ಚೌಕಟ್ಟಿನಲ್ಲಿ ಶಾಸಕರಾಗಿ ಆಯ್ಕೆ ಆದವರು, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಸೇವೆ ಮಾಡಿದಂಥವರು, ತಾವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರಿದ್ದರೂ ಕೂಡ ಒಬ್ಬ ತಾಲೂಕಾಧಿಕಾರಿಯನ್ನು ಈ ರೀತಿ ಬಹಿರಂಗವಾಗಿ ಎಲ್ಲರೆದುರೆ ಅವಮಾನಿಸೋದು, ಬೈಯೋದು, ಅವರನ್ನು ಧಮಕಿ ಹಾಕೋದು, ಕ್ಯಾರೆ ಅರೆ ತುರೆ ಈ ಬಟ್ ಮಾಡೋದು, ಇವೆಲ್ಲ ವಿಷಯಗಳು ತಮಗೆ ಶೋಭೆ ತರುವಂಥದ್ದಲ್ಲ. ತಾವು ಅಧಿಕಾರಿಗಳನ್ನು ಗೌರವಪೂರ್ವಕವಾಗಿ ನಡೆಸಿಕೊಳ್ಬೇಕು. ಯಾವುದೇ ಅಧಿಕಾರಿ ತಪ್ಪು ಮಾಡಿದಾಗ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಿ. ಅವರ ಉನ್ನತ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಅವರ ವಿರುದ್ಧ ಶಿಫಾರಸು ಮಾಡಿ ಅಮಾನತುಗೊಳಿಸಿ. ಅದನ್ನು ಬಿಟ್ಟು ಬಹಿರಂಗವಾಗಿ ಜನರ ಮುಂದೆ ಅವರನ್ನು ಅವಮಾನಿಸೋದು, ಬೈಯೋದು, ಧಮಕಿ ಹಾಕೋದು, ಪದೇ ಪದೇ ತಾವು ಅಧಿಕಾರಿಗಳಿಗೆ ಕಿರುಕುಳ ನೀಡ್ತಾ ಇದ್ದೀರಿ. ಇದರಿಂದ ಅಧಿಕಾರಿಗಳು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ. ಅದರಲ್ಲಿ ತಾವು ವಿಶೇಷವಾಗಿ ದಲಿತ ಅಧಿಕಾರಿಗಳನ್ನೇ ಗುರಿಯಾಗಿಟ್ಟುಕೊಂಡು ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಕೊಡೋದು, ಅವರನ್ನು ಅವಮಾನಿಸೋದು ಪದೇ ಪದೇ ತಾವು ಮಾಡ್ತಾ ಇದ್ದೀರಿ. ಇದು ತಮಗೆ ಗೌರವ ಸಲ್ಲಿಸೋದಂತ, ತಮಗೆ ಗೌರವ ತರುವಂಥ ವಿಷಯ ಅಲ್ಲ. ಕೂಡಲೇ ತಾವು ಅಧಿಕಾರಿಯನ್ನು ಕ್ಷಮೆ ಕೇಳಬೇಕು ಮತ್ತು ಗೌರವಪೂರ್ವಕವಾಗಿ ಅಧಿಕಾರಿಗಳನ್ನು ನಡೆಸ್ಕೊಳ್ಬೇಕಂತೇಳಿ ಈ ಮುಖಾಂತರ ನಾನು ಆಗ್ರಹಿಸ್ತೀನಿ. ಜೊತೆಗೆ ತಮ್ಮಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಕ್ಕೆ ತಾವು ಅಧಿಕಾರಿಗಳಿಗೆ ಸಹಕಾರ ನೀಡುತ್ತಿಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳಿಗೆ ತಾವು ಪದೇ ಪದೇ ಕಿರುಕುಳ ನೀಡ್ತಾ ಇದ್ದೀರಿ. ಗ್ರಾಮ ಸಂಚಾರದ ಹೆಸರಲ್ಲಿ ಈಗಾಗಲೇ ಅಧಿಕಾರಿಗಳನ್ನ ತೆಗೆದುಕೊಂಡು ಹೋಗಿ ಪ್ರತಿ ಗ್ರಾಮಗಳಿಗೆ ತಾವು ಸಂಚಾರ ಮಾಡ್ತಾ ಇದ್ರಿ.
ಈ ಹಿಂದೆ ಕೂಡ ಮಾಡಿದ್ರಿ. ಎಷ್ಟು ಗ್ರಾಮಗಳಿಗೆ ಹೋದಾಗ ಏನು ಇಂಪ್ಲಿಮೆಂಟ್ ಮಾಡಿದ್ರಿ ಅನ್ನೋದು ಇಲ್ಲಿ ತನಕ ಒಂದು ಪ್ರೋಗ್ರೆಸ್ ರಿಪೋರ್ಟ್ ನೀವು ಎಲ್ಲೂ ಕೊಟ್ಟೇ ಇಲ್ಲ. ಬರೀ ಕಾಟಾಚಾರದ ಪ್ರಚಾರ ಮಾಡ್ಕೊಳ್ಳೋಕ್ಕೋಸ್ಕರ, ಅಧಿಕಾರಿಗಳಿಗೆ ಧಮಕಿ ಹಾಕೋದಕ್ಕೋಸ್ಕರ, ಅಧಿಕಾರಿಗಳಿಗೆ ತಮ್ಮ ಮನೆಗೆ ಬಂದು ಭೇಟಿ ಆಗಿಲ್ಲ ಅಂದ್ರೆ ಅವರಿಗೆ ವರ್ಗಾವಣೆ ಮಾಡಿಸೋದು, ಅವ್ರನ್ನ ಸಾರ್ವಜನಿಕವಾಗಿ ಬೈಯೋದು, ಹೀಯಾಳಿಸೋದು, ಇದು ಪದೇ ಮಾಡ್ತಾ ಇದ್ರಿ. ಕೆಲ ದಿನಗಳ ಹಿಂದೆ ನಡೆದಿರ್ತಕ್ಕಂಥ KDP ಸಭೆಯಲ್ಲಿ ಕೂಡ ಇದೇ ರೀತಿ ಒಬ್ಬ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ದಲಿತ ಅಧಿಕಾರಿಯನ್ನೇ ತಾವು ಗುರಿಯಾಗಿಟ್ಟುಕೊಂಡು ಅವನಿಗೆ ಎಲ್ಲಿದ್ದು ವರ್ಗಾವಣೆ ಮಾಡಿಸೋಕೆ ಶಿಫಾರಸು ಮಾಡಿದ್ರಿ. KDP ಸಭೆಯಲ್ಲೂ ಕೂಡ ಅವಮಾನ ಮಾಡಿದ್ರಿ. ಎಲ್ಲ ವರ್ಗದ ಅಧಿಕಾರಿಗಳನ್ನು, ಕೇವಲ ದಲಿತರಂತ ಅಷ್ಟೇ ಅಲ್ಲ, ಬೇರೆ ಎಲ್ಲ ವರ್ಗದ ಅಧಿಕಾರಿಗಳಿಗೂ ಕೂಡ ತಾವು ಅವಮಾನಿಸುವ ಕೆಲಸ ಮಾಡ್ತಾ ಇದ್ರಿ. ಅವರಿಗೆ ಗೌರವ ನೀಡ್ತಾ ಇಲ್ಲ ಮತ್ತು ಅವರು ಗೌರವಪೂರ್ವಕವಾಗಿ ನಡೆಸ್ಕೊಳ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡ್ತಕ್ಕಂಥ ಪ್ರಕ್ರಿಯೆಯನ್ನು ತಾವು ಪದೇ ಮಾಡ್ತಾ ಇದ್ರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ತಾವು ಅಧಿಕಾರಿಗಳಿಗೆ ಇದೇ ರೀತಿ ಕಿರುಕುಳ ನೀಡಿದರೆ ತಮ್ಮ ವಿರುದ್ಧ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ನಾನು ತಮ್ಮನ್ನು ಆಗ್ರಹಿಸ್ತೀನಿ. ಮತ್ತು ಕೂಡಲೇ ಶಾಸಕರು ಅಧಿಕಾರಿಯ ಕ್ಷಮೆ ಕೇಳಬೇಕು ಮತ್ತು ಅಧಿಕಾರಿ ಯಾವುದೇ ರೀತಿ ತಪ್ಪು ಮಾಡಿದರೆ ಅವರ ವಿರುದ್ಧ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಈ ಥರ ಅಧಿಕಾರಿಗಳಿಗೆ ಅವಮಾನಿಸೋದು, ಹೀಯಾಳಿಸೋದು, ಧಮಕಿ ಹಾಕೋದು ಯಾವುದೇ ಕಾರಣಕ್ಕೂ